ಇರಾಕ್ನಲ್ಲಿ ಕಾರ್ತಿಕೇಯನ ಸ್ತುತಿ. ಕುರ್ದಿಶ್ ಭಾಷೆಯಲ್ಲಿ ಸನಾತನ ಭಜನೆ. ಇರಾಕ್ ಒಂದು ಇಸ್ಲಾಮಿಕ್ ಬಹುಸಂಖ್ಯಾತ ದೇಶ, ಬಟ್ ಅಲ್ಲಿನ ಯಜೀದಿಗಳು ಹಿಂದೂ ದೇವರಾದ ಕಾರ್ತಿಕೇಯನನ್ನು ಆರಾಧಿಸುತ್ತಾರೆ. ಅಷ್ಟೇ ಅಲ್ಲ, ಇತ್ತೀಚೆಗೆ ಯಜೀದಿಗಳು ಭಗವಾನ್ ಶಿವನ ಪುತ್ರ ಕಾರ್ತಿಕೇಯನನ್ನು ಸ್ತುತಿಸುವ ವಿಶೇಷ ಹಾಡೊಂದನ್ನು ಬಿಡುಗಡೆ ಮಾಡಿದ್ದಾರೆ. ಕುರ್ದಿಶ್ ಭಾಷೆಯಲ್ಲಿರುವ ಈ ಹಾಡು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಸದ್ದು ಮಾಡುತ್ತಿದೆ. لسرچياين بلند روحيته دقره طوسته عسماني باغن خد فره اي مرغان خداي زانين وشر تيراته يا راستي روناهي ددبر قلبي من بناوته هر دم شادبه يا كارتكيا يا مرغان. ಈ ವಿಶೇಷ ಹಾಡಿಗೆ ತೀರಾ ರಸ್ ಎಂದು ಹೆಸರಿಸಲಾಗಿದೆ. ಕುರ್ದಿಶ್ ಭಾಷೆಯಲ್ಲಿ ಇದರ ಅರ್ಥ ಇದು ಸತ್ಯ ಎಂದು. ಈ ಸಂಪೂರ್ಣ ಹಾಡನ್ನು ಇರಾಕ್ನ ಯಜೀದಿಗಳ ಮೂಲ ಭಾಷೆಯಾದ ಕುರ್ದಿಶ್ನಲ್ಲಿ ಹಾಡಲಾಗಿದೆ. ಈ ಹಾಡನ್ನು ಅರ್ಮೇನಿಯಾದಲ್ಲಿರುವ ಪ್ರಸಿದ್ಧ ಯಜೀದಿ ದೇವಸ್ಥಾನದಲ್ಲಿ ಚಿತ್ರೀಕರಿಸಲಾಗಿದೆ. ಈ ದೇವಸ್ಥಾನವು ನೋಡಲು ಹಿಂದೂ ದೇವಾಲಯಗಳಂತೆಯೇ ಕಾಣುವುದು ವಿಶೇಷ. ಹಾಡಿನ ಸಾಹಿತ್ಯದಲ್ಲಿ ಕಾರ್ತಿಕೇಯನನ್ನು ಪರ್ವತಗಳಲ್ಲಿ ನೆಲೆಸುವವನು, ಜ್ಞಾನ ಮತ್ತು ಯುದ್ಧದ ದೇವರು ಮತ್ತು ಸತ್ಯದ ಬಾಣದಿಂದ ಬೆಳಕು ತರುವವನು ಎಂದು ವರ್ಣಿಸಲಾಗಿದೆ. ಕಾರ್ತಿಕೇಯನನ್ನು ಆಕಾಶ ಸೈನ್ಯದ ಅಧಿಪತಿ ಮತ್ತು ಪವಿತ್ರ ಅಗ್ನಿಯನ್ನು ಹೃದಯದಲ್ಲಿ ಹೊಂದಿರುವವನು ಎಂದು ಸ್ತುತಿಸಲಾಗಿದೆ. شور زانسته روناهی قاصد باب خواه کانه کارتکیا تو هر سرکفتی کارتکیا لسرچیاین بلند روحیته دگره طوسته عسمانی باغن خود فره ای مرغان خدای زانین. ಸನಾತನ ಸಂಸ್ಕೃತಿಯೊಂದಿಗೆ ಹೋಲಿಕೆ. ಯಜೀದಿಗಳು ಪೂಜಿಸುವ ಮಲಕ್ ತಾವೂಸ್ ನವಿಲು ದೇವತೆ ಮತ್ತು ಹಿಂದೂ ಧರ್ಮದ ಮುರುಗನ್ ನಡುವೆ ಸಾಕಷ್ಟು ಸಾಮ್ಯತೆಗಳಿವೆ. ಇರಾಕ್ನ ಪವಿತ್ರ ಲಾಲಿಶ್ ದೇವಸ್ಥಾನದಲ್ಲಿ ಹಿಂದೂ ಮಹಿಳೆಯೊಬ್ಬಳು ಪೂಜೆ ಮಾಡುತ್ತಿರುವ ಹಳೆಯ ವರ್ಣಚಿತ್ರವು ಕಂಡುಬಂದಿದೆ. ಯಜೀದಿಗಳ ಹೊಸ ಧ್ವಜವು ಸೂರ್ಯನ ಚಿಹ್ನೆಯನ್ನು ಹೊಂದಿದೆ. ಇದು ಹಿಂದೂ ಧರ್ಮದ ಧ್ವಜದಂತೆಯೇ ಕಾಣುತ್ತದೆ. ಯಜೀದಿ ನಾಯಕರು ತಾವು ಸೂರ್ಯನ ಆರಾಧಕರು ಮತ್ತು ಭಗವಾನ್ ಕಾರ್ತಿಕೇಯ ತಮ್ಮ ಪೂರ್ವಜರು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ. ಇರಾಕ್ನ ಯಜೀದಿಗಳಿಗೂ ಮತ್ತು ಭಾರತದ ಸನಾತನ ಸಂಸ್ಕೃತಿಗೂ ಇರುವ ಸಾವಿರಾರು ವರ್ಷಗಳ ಹಳೆಯ ಸಂಬಂಧವನ್ನು ಇದು ಪುನರುಚ್ಚರಿಸುತ್ತಿದೆ. ಭಗವಾನ್ ಕಾರ್ತಿಕೇಯನ ಮೂಲಕ ಯಜೀದಿಗಳು ತಮ್ಮ ಪುರಾತನ ಇತಿಹಾಸವನ್ನು ಜಗತ್ತಿಗೆ ಪರಿಚಯಿಸುತ್ತಿದ್ದಾರೆ.